ದೆಸೆಯಿಂದ ನಿಸ್ವಾರ್ಥ ಸೇವಾ ಮನೋಭಾವನೆ ಬೆಳೆಸಿಕೊಳ್ಳಿ. ಡಾಕ್ಟರ್ ಚಂದ್ರಪ್ಪ ಗಂಗಾವತಿ. ವಿದ್ಯಾರ್ಥಿ ದೆಸೆಯಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳಬೇಕೆಂದು ಕನ್ನಡ ಸುವರ್ಣ ಮಹೋತ್ಸವ ಪ್ರಶಸ್ತಿ ವಿಜೇತ ಹೃದಯ ರೋಗ ತಜ್ಞ ಡಾಕ್ಟರ್ ಚಂದ್ರಪ್ಪ ಹೇಳಿದರು. ಅವರು ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯ ಚಟುವಟಿಕೆಗಳ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿ ಸಾಕಷ್ಟು ಸೇವಾ ಸಂಸ್ಥೆಗಳನ್ನು ಹೊಂದಿದ್ದು, ಇಂತಹ ಸಂಸ್ಥೆಗಳಲ್ಲಿ ಲಯನ್ಸ್ ಕ್ಲಬ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಲವಾರು ನಿಸ್ವಾರ್ಥಗಳು ಭಾವನೆಯಿಂದ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬರಲಾಗಿದೆ. ವಿಶೇಷವಾಗಿ ನೇತ್ರ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ, ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಸೇರಿದಂತೆ ಇತರೆ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿದೆ ಎಂದು ಹೇಳಿದರು. ಸಂಕಲ್ಪ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವ್ಯಕ್ತಿತ್ವ ವಿಕಸನ ಯೋಜನೆಯ ಅಡಿಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆ ಮೂಲಕ ನಡೆಸುತ್ತಾ ಬರಲಾಗಿದ್ದು, ಪರಿಸರ ಸ್ವಚ್ಛತೆ, ಶ್ರಮದಾನ ಶಿಬಿರ ಕಾರ್ಯಕ್ರಮಗಳನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ನಡೆಸುವುದರ ಮೂಲಕ ಜನರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರಲಾಗಿದೆ ಎಂದು ತಿಳಿಸಿದ ಅವರು, ವಾರ್ಷಿಕ ಫಲಿತಾಂಶದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯರ ಸಾಧನೆಯ ಕುರಿತು ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಮಿತ್ ಕುಮಾರ್ ರೆಡ್ಡಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಹನುಮಂತರಾಯ ಕಲ್ಮಂಗಿ, ಡಾಕ್ಟರ್ ಎಂಆರ್ ಮಂಜುನಾಥ್ ಕೆಸರಟ್ಟಿ, ಸೋಮಶೇಖರ್ ಕಂಪ್ಲಿ ಸೇರಿದಂತೆ ಪ್ರಾಚಾರ್ಯ ಬಸಪ್ಪ ಸಿರಿಗೇರಿ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಗೊಂಡ ವಿದ್ಯಾರ್ಥಿ ಘಟಕಗಳ ಆಗಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಲಾಯಿತು. ವಿದ್ಯಾರ್ಥಿ ಪ್ರತಿನಿಧಿಗಳಾದ ಜ್ಯೋತಿ, ಪವಿತ್ರ ಇತರರು ಉಪಸ್ಥಿತರಿದ್ದರು. ನಿಮ್ಮ ನಂಬಿಕೆ ಮತ್ತು ನಿಮ್ಮ ವಿಶ್ವಾಸಕ್ಕೆ ಸಂಕಲ್ಪ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಈಗಾಗಲೇ ಫೈನಲ್ ಇಯರ್ಗೆ ಬಂದಿರತಕ್ಕಂಥ BA ಮತ್ತು BComನ ಕೆಲವು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯಲ್ಲಿ ಹೇಳಿದರು, ಇಲ್ಲಿನ ಮೂಲ ಸೌಕರ್ಯ ಅಂದ್ರೇ ಅತ್ಯುತ್ತಮವಾಗಿರ್ತಕ್ಕಂತಹ ಗುಣಮಟ್ಟದ ಶಿಕ್ಷಣ ನೀಡತಕ್ಕಂತಹ ಉಪನ್ಯಾಸಕ ಬಳಗ. ಈ ಉಪನ್ಯಾಸಕ ಬಳಗ ನಿಮ್ಮನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮತ್ತು ಅತಿ ಹೆಚ್ಚು ಕಾಳಜಿಯಿಂದ ಮನೆಮಗಳನ್ನಾಗಿ ಪ್ರೀತಿಸುವ ಹೆಚ್ಚು ಗುಣವನ್ನು ಹೊಂದಿರತಕ್ಕಂಥ ಉಪನ್ಯಾಸಕ ಬಳಗ ಸಿಕ್ಕಿರೋದೇ ನಮ್ಮ ದೈವ, ನಮ್ಮ ಅದೃಷ್ಟ. ಆ ಎಲ್ಲ ಉಪನ್ಯಾಸಕರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಕೇವಲ ಒಂದು ದಶಕದ ಹಿಂದೆ ಪ್ರಾರಂಭವಾಗಿರ್ತಕ್ಕಂತಹ ಈ ಸಂಕಲ್ಪ ಒಂದು ಮಹಾವಿದ್ಯಾಲಯವಾಗಿ ಮತ್ತು ಕರ್ನಾಟಕದಾದ್ಯಂತ ಅತಿ ಹೆಚ್ಚು ರ್ಯಾಂಕ್ ಗಳಿಸ್ತಕ್ಕಂತಹ ಉನ್ನತ ಮಟ್ಟಕ್ಕೆ ಏರುವುದಕ್ಕೆ ಕಾರಣ ಆಗಿರ್ತಕ್ಕಂಥವರೇ ನಮ್ಮ ಉಪನ್ಯಾಸಕ ಬಳಗ. ಅವರೆಲ್ಲರಿಗೂ ಸಂಸ್ಥೆಯ ಹಿರಿಯನಾಗಿ, ಅಧ್ಯಕ್ಷನಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುವುದರ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಅತ್ಯಂತ ವೇಗವಾಗಿರ್ತಕ್ಕಂತಹ ಓದಿನ ಗುಣಲಕ್ಷಣದಿಂದಾಗಿ ಇವತ್ತು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದೀರಾ. ಎಲ್ಲ ಸಾವಿರಾರು ಜನ, ಸುಮಾರು 8,000 10,000 ಜನ ಬರ್ತಾ ಇದ್ದರು. ಅವ್ರ ಜೊತೆಗೆ ನಾವು ಎಲ್ಲ ಡಾಕ್ಟರ್ಸ್ ಕೂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಕೊಂತ ಕ್ಯಾಂಪ್ ಮಾಡ್ತಾ ಇದ್ವಿ. ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಅಂತೇಳಿ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಕ್ಯಾನ್ಸರ್ ಜೊತೆಗೆ ಬೇರೆ ಬೇರೆ ರೋಗಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ವಿ. ನಂತರ ಹಾಗೆ ಇದು ಬೆಳ್ಕೊಂತ ಬಂದು ಆಮೇಲೆ 1998ರಲ್ಲಿ ಒಂದ್ಸಲ ನಾವು ಮಾನಸಿಕ ರೋಗ ತಜ್ಞರ ಜೊತೆ ಒಂದು ಕ್ಯಾಂಪ್ ಮಾಡಿದ್ವಿ. ನಿಮ್ಹಾನ್ಸ್ನಿಂದ ಡಾಕ್ಟರ್ ಮೂರ್ತಿಯವರು ಅಂತೇಳಿ ಒನ್ ಆಫ್ ಫೇಮಸ್ ಸೈಕ್ಯಾಟ್ರಿಸ್ಟ್ ಅವರು ಸುಮಾರು 16 ಪುಸ್ತಕಗಳನ್ನು ಬರೆದಿದ್ದಾರೆ ಕನ್ನಡದಲ್ಲಿ. ನೀವು ಓದಿದ್ರೆ ನಿಮಗೂ ಗೊತ್ತಾಗುತ್ತೆ. ನೀವು ಎಲ್ಲರೂ ಕನ್ನಡ ಓದ್ತೀರಿ, ಕನ್ನಡದಲ್ಲೇ ಓದ್ತೀರಿ ನೀವು. ಅವರು 16 ಪುಸ್ತಕಗಳಿದ್ದಾವೆ. ಅದರಲ್ಲಿ ಕೆಲವು ನಮ್ಮ ಲೈಬ್ರರಿಯಲ್ಲಿದ್ದಾವೆ, ಕೆಲವು ಬೇಕಾದ ನಿಮ್ಮ ಲೈಬ್ರರಿಯಲ್ಲಿಯೂ ಇರ್ಬೋದು. ಅವ್ರ ಪುಸ್ತಕಗಳನ್ನು ಓದಿದರೆ ವಾಟ್ ಆರ್ ದ ಡಿಫ್ರೆನ್ಸಸ್, ಅಂದರೆ ಮಾನಸಿಕ ಪೇಷಂಟ್ ಯಾವ ರೀತಿ ಆಗ್ತಾರೆ ಅನ್ನೋದಕ್ಕೆ ವೇರಿಯಸ್ ವೆರೈಟೀಸ್ ತೋರಿಸ್ಕೊಟ್ಟಿದ್ದಾರೆ. ಅವ್ರ ಜೊತೆ ಇಲ್ಲಿ ಕ್ಯಾಂಪ್ ಮಾಡಿದ್ವಿ. ಕ್ಯಾಂಪ್ ಮಾಡ್ತಿದ್ರೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಯಿತು. ಸುತ್ತಮುತ್ತಿನ ತಾಲೂಕಿನಿಂದ ಮತ್ತು ಸುತ್ತಮುತ್ತಿನ ಡಿಸ್ಟ್ರಿಕ್ಟ್ಗಳಿಂದ ಕೂಡ ಪೇಷಂಟ್ಸ್ಗಳು ಬಂದಿದ್ದರು. ಅಂದರೆ ಮುಂಜಾನೆ 9 ಗಂಟೆಗೆ ಶುರುವಾದ ಕ್ಯಾಂಪು ರಾತ್ರಿ 12 ತನಕ ಹೋಯಿತು. ಆನಂತರ ಅದರಲ್ಲಿ ಮಾನಸಿಕ ರೋಗಗಳನ್ನ ಟ್ರೀಟ್ ಮಾಡ್ತೀವಿ, ಅವ್ರು ಮಾಡಿದ್ರು.
ಮಾನಸಿಕ ರೋಗ ತಜ್ಞರನ್ನೇ ಕರೆಸಿದ್ವಿ ನಾವು. 6 ಜನ 8 ಜನ ಮಾನಸಿಕ ರೋಗ ತಜ್ಞರು ಬಂದಿದ್ರು. ಅವರೆಲ್ಲ ಅವರಿಗೆ ಹೇಳಿದರು. ಆದರೆ ಅಲ್ಲಿ ಈ ಚಿಕ್ಕ ಮಕ್ಕಳು ಮೆಂಟಲಿ ರಿಟೈರ್ಡ್ ಆಗಿ ಇರ್ತಕ್ಕಂಥ ಮಕ್ಕಳು ನಿಯರ್ಲಿ 300 ಕಿಡ್ಸ್ ಬಂದಿದ್ರು. ಅದಕ್ಕೆ ಅವರು ನಮಗೆ ಏನು ನೀವು ಇಷ್ಟೆಲ್ಲ ಮಾಡ್ತಾಯಿದ್ರಿ ಡಾಕ್ಟರ್ಸ್ ಆಗಿ, ಇಷ್ಟು ಮಾನಸಿಕ ರೋಗ ಚಿಕ್ಕ ಮಕ್ಕಳಲ್ಲಿ ಕಾಣ್ತಾ ಇದೆ, ನೀವು ಯಾಕೆ ಒಂದು ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ಸ್ಗಾಗಿ ಒಂದು ಸ್ಕೂಲ್ ತೆಗಿಬಾರ್ದು ಅಂತ ಹೇಳಿ ಇದೆಲ್ಲ ನಮ್ದು ಅವಾಗ ಟ್ರೈ. ಇಲ್ಲಿ ಏನೂ ಇರಲಿಲ್ಲ. ಅದು ಒಂದು ಲ್ಯಾನ್ಸ್ ಕ್ಲಬ್ ಒಂದೇ ಇತ್ತು, ಬೇರೆ ಉಳಿತರನಿಲ್ಲ, ಇದೆಲ್ಲ ಡೆಸರ್ಟ್ ಇದ್ದಂಗಿತ್ತು. ಇಲ್ಲಿ ಬೇಕಾದಷ್ಟು ಜಾಗ ಇದೆ, ನೀವು ಯಾಕೆ ಒಂದು ಮಾನಸಿಕ ರೋಗ ಚಿಕ್ಕ ಮಕ್ಕಳಲ್ಲಿ ಮಾನಸಿಕ ರೋಗದ ತಜ್ಞರನ್ನು ಕರೆಸಿ ಅಂದರೆ ನೀವು ಶಾಲೆಯನ್ನು ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿದರು. ಹಾಗೆ ನಾವು ಒಂದು ರಾಜ್ಕುಮಾರ್ ನೈಟ್ ಅಂತ ಮಾಡಿದ್ವಿ. ಸುಮಾರು ಅದರಲ್ಲಿ ರೊಕ್ಕ ಉಳಿತಿದೆ, ಒಂದು 10 ಲಕ್ಷ ಉಳಿತಿದೆ ಅಂತ ಹೇಳಿ ರಾಜ್ಕುಮಾರ್ ನೈಟ್ ಮಾಡಿದ್ವಿ. ಆದರೆ ಅಲ್ಲಿ ನಮಗೇನು ಲಾಭ ಆಗಲಿಲ್ಲ, 2.5 ಲಕ್ಷ ಸಮೀಪ ಉಳಿದು. ಅದರಿಂದ ನಾವು ಚಿಕ್ಕ ಮಕ್ಕಳಂದರೆ ಮಾನಸಿಕ ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ಸ್ಗಾಗಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಅದರ ಟೀಚರ್ಸ್ ಎಲ್ಲಿ ಸಿಗ್ತಾರೆ? ಅವಾಗ ಯಾರೂ ಸಿಗ್ತಿರಲಿಲ್ಲ. ಅಲ್ಲಿ ಏನು ಮಾಡಿದ್ವಿ, ನಮ್ಮ ಹತ್ರನೇ SSLC ಆದವರು, TCH ಮಾಡ್ಕೊಂಡವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವ್ರನ್ನ ಮಣಿಪಾಲದಲ್ಲಿ ಒಂದು, ಕೋಲಾರದಲ್ಲಿ ಒಂದು ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ಸ್ ಟ್ರೀಟ್ ಮಾಡ್ತಕ್ಕಂಥ ಟೀಚರ್ಸ್ ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. ಅಲ್ಲಿಗೆ ಅವ್ರನ್ನ 2 ವರ್ಷ ಕಳಿಸ್ಕೊಟ್ಟು ವಿತ್ ಸ್ಟೈಫಂಡ್ ಕಳಿಸ್ಕೊಟ್ಟು ಅವ್ರನ್ನ ವಾಪಸ್ ನಮ್ಮ ಹತ್ರ ಬಂದು ನಮ್ಮಲ್ಲೇ ಸರ್ವ್ ಮಾಡಬೇಕು ಅನ್ನೋ ಕಂಡೀಷನ್ ಇಟ್ಕೊಂಡು ಮಾಡಿದ್ವಿ. ಅದರಲ್ಲೂ ಕೆಲವರು ಬಿಟ್ಟೋದ್ರು, ಬಟ್ ಸಮವಾದಂಗೆ ಬರ್ಕೊಂತ ಬಂದ್ವಿ. ಅದರಿಂದ ನಾವು ಇವತ್ತು ಚಿಕ್ಕ ಮಕ್ಕಳು ಅಂದರೆ ಈ ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಸ್ಕೂಲ್ ನಡೆಸ್ತಾ ಇದ್ದೀವಿ. ಮೊದಲು 8 ಜನ ಇದ್ದರು, ಈಗ ಸದ್ಯ 73 ಜನ ಇದ್ದಾರೆ. ನಡಕ್ಕೆ 100ಕ್ಕೂ ಜಾಸ್ತಿ ಇದ್ದರು. ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನು ನಾವು ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ರು ಗೌರ್ಮೆಂಟ್ಲಿಂದ ನಮ್ಗೆ ಏನೂ ಸಹಾಯ ಬರಲಿಲ್ಲ. ಆದರೆ ನಾವು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಕ್ಕೆ ಅವರು ನಮ್ಮ ಬರ್ತ್ಡೇ ಐತೆ, ಈಗ ನಮ್ಮ ಲಾಡ್ಜ್ ಮೆಂಬರ್ಸ್ ಎಲ್ಲರೂ ಏನು ಮಾಡಿದ್ವಿ, ಇದನ್ನು ನಡೆಸ್ಬೇಕಾದ್ರೆ ರೊಕ್ಕ ಬೇಕಲ್ಲ, ಪಗಾರ ಕೊಡಬೇಕಲ್ಲ ಅವ್ರಿಗೆಲ್ಲ. ಅವ್ರಿಗೆ ಮಕ್ಕಳಿಗೆ ಊಟ ಕೊಡಬೇಕು, ಪಗಾರ ಕೊಡಬೇಕು. ಅದಕ್ಕೆ ನಾವಾಗಿ ನಮ್ಮ ಮಕ್ಕಳ ಬರ್ತ್ಡೇ, ನಮ್ಮ ಹೆಂಡ್ರ ಬರ್ತ್ಡೇ, ನಮ್ಮ ಬರ್ತ್ಡೇ ಅಂತೇಳಿ ಒಂದೊಂದು ಬರ್ತ್ಡೇ 3,500 ಈ ರೀತಿ ಫಿಕ್ಸ್ ಮಾಡಿ ಆ ರೀತಿ ಮಾಡ್ಕೊಂಡು ಬಂದ್ವಿ. ಆಮೇಲೆ ಜನರು ಸಹಿತ ಇದನ್ನು ಬಂದು ನೋಡಿರ್ತಾರಲ್ಲ, ನೋಡಿದವರು ನಮ್ಮದೊಂದು 2 ಚೀಲ ಅಕ್ಕಿ ತೊಗೊಳಪ್ಪ, ನಮ್ಮದೊಂದು 5,000 ತೊಗೊಳಪ್ಪ ಅಂತ ಕೊಡ್ಕೋತಾ ಬಂದರು. ಅದರಿಂದ ಇವತ್ತು ಇಷ್ಟೆಲ್ಲ ನೀವು ಬಂದಿದ್ದೀರಿ. ಇಲ್ಲಿ ಒಂದು ಸಲ ಈ ಥರ ಮೆಂಟಲಿ ರಿಟೈರ್ಡ್ ಚಿಲ್ಡ್ರನ್ ಸ್ಕೂಲ್ ನೋಡಿರಿ, ಹಾಸ್ಟೆಲ್ ನೋಡಿರಿ, ನಿಮಗೂ ಅವೇರ್ನೆಸ್ ಬರುತ್ತೆ ಅದರ ಬಗ್ಗೆ, ನಾವು ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದು. ಅದಕ್ಕೆ ಈ ದಿಶೆಯಲ್ಲಿ ಶುರು ಮಾಡಿದ್ವಿ. ಹಾಗೆ ಇದು ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಸ್ಕೂಲ್ ಏನಿತ್ತಲ್ಲ, ನಾವು 1 ವರ್ಷ 2 ವರ್ಷ 3 ವರ್ಷದಲ್ಲಿ ಪ್ರೋಗ್ನೋಸಿಸ್, ಈಗ ನಿಮ್ಮ ಕಾಲೇಜಿಗೆ ಸ್ಟಾರ್ಟ್ ಮಾಡಿದ್ದಾರೆ, ನೀವು ಈಗ 10 ವರ್ಷದಾಗ ಇಷ್ಟು ಜನ ಗ್ರ್ಯಾಜುಯೇಟ್ಸ್ ಆದರೂ ಇಷ್ಟು ಜನ ಆಗಿದ್ದಾರೆ ಅಂತ ತೋರಿಸ್ತಾರಲ್ಲ, ಹಾಗೆ ಅಲ್ಲಿ ತೋರಿಸ್ಲಿಕ್ಕಾಗಲ್ಲ. ಅದಕ್ಕೆ ನಾವು ರೆಗ್ಯುಲರ್ ಸ್ಕೂಲ್ ಸ್ಟಾರ್ಟ್ ಮಾಡೋಣ ಅಂತೇಳಿ ರೆಗ್ಯುಲರ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಅದು ಇವತ್ತು ಅದು ತನ್ನಷ್ಟು ತಾನೇ ಬೆಳೆದು ಕಾಲೇಜ್ ಮಟ್ಟಕ್ಕೂ ಬಂದಿದೆ ಮತ್ತು ಚೆನ್ನಾಗಿ ನಡೀತಾ ಇದೆ. ಅದು ಎಲ್ಲ ಜನರ ಒಂದು ಸೌಜನ್ಯತೆ, ಸಹಕಾರ ಅಂತ ಹೇಳ್ಬೋದು. ಸರ್ ಬಗ್ಗೆ ನನಗೆ ಗೊತ್ತು, ಯಾಕಂದ್ರೆ ಕುಷ್ಟಗಿಯಿಂದ ಪೇಷಂಟ್ಸ್ ಬರ್ತಿದ್ರು, ಕುರುಗೋಡು ಸಿರುಗುಪ್ಪದಿಂದ ಪೇಷಂಟ್ಸ್ ಬರ್ತಿದ್ರು. ಅವರಿಗೆ ಕುಷ್ಟಗಿಯಿಂದ ಹೃದಯವಂತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನೋಡ್ರಿ, ತಂದೆ ತಾಯಿಗಳು ಜೀವ ಕೊಡ್ತಾರೆ, ಜನ್ಮ ಕೊಡ್ತಾರೆ, ಅವರು ದೇವರು. ಹಾಗೆ ಕೊಟ್ಟಂತ ಜೀವವನ್ನ ಉಳಿಸುವಂತ ಕೆಲಸ ಮಾಡ್ತಕ್ಕಂಥವ್ರು ಡಾಕ್ಟರ್ ದೇವರು. ಅಂತ ಡಾಕ್ಟರ್ಗೆ ಏನಿರುತ್ತೆ ಅಂದ್ರೆ ಜೀವ ಉಳಿಸುವಂತ ಸಾಮರ್ಥ್ಯ ಇರುತ್ತೆ. ಅಂತ ಸೇವೆಯನ್ನ ಸುಮಾರು 35ರಿಂದ 38 ವರ್ಷಗಳ ಕಾಲ
ನಡೆಸ್ಕೊಂಡು ಬಂದಿದ್ದಾರೆ. 40 ವರ್ಷಗಳ ಕಾಲ ಹೆಚ್ಚು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತು ನಿಜಕ್ಕೂ ಈ ಕನ್ನಡ ಸ್ವರ್ಣ ಸಂಭ್ರಮ ಪ್ರಶಸ್ತಿ ಬಂದಿರೋದು ನಮ್ಮ ಗಂಗಾವತಿಗೆ ಮತ್ತು ವೈದ್ಯ ವೃತ್ತಿ ಕೈಗೊಳ್ತಾ ಇರತಕ್ಕಂಥ ಎಲ್ಲ ಡಾಕ್ಟರ್ಗಳಿಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಸರ್, ನಾವು ಎಷ್ಟು ಸರಳ ಸಜ್ಜನಿಕೆ ವ್ಯಕ್ತಿ ಅಂತಂದ್ರೆ, ನಾವಿಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ, ಏನಾದ್ರು ಮಾಡ್ತಾ ಇರ್ಬೇಕಾದ್ರೆ, ಏನ್ರಿ ಮೇಷ್ಟ್ರೆ ನಿಮ್ ಕಾಲೇಜಲ್ಲಿ ಕಾರ್ಯಕ್ರಮ ಆಯ್ತಾ ಅಂತ ಹೇಳಿದ್ರು, ಆ ಮಾತು ಕೇಳೋದಕ್ಕೆ ನಮಗೆ ಬಹಳ ಇಷ್ಟ. ಅಷ್ಟು ಪ್ರೀತಿಯಿಂದ ಅವ್ರು ಮಾತಾಡ್ಸೋರು. ಈಗ ಯಾವ್ದು ಸರ್ ಮಾಡ್ರಿ ಚೆನ್ನಾಗಿ ಅಂದ್ರೆ, ಅವರು ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿ ಇದೆ, ಪ್ರೀತಿ ಇದೆ. ಹಾಗಾಗಿ ಪ್ರೋತ್ಸಾಹ ಕೊಡ್ತಾರೆ. ಅಂತ ಒಂದು ಪ್ರೋತ್ಸಾಹ ನಮ್ಮ ಕಾಲೇಜ್ ಮೇಲೂ ಕೂಡ ಅಪಾರವಾದ ಪ್ರೀತಿ ಅಭಿಮಾನಗಳನ್ನ ಇಟ್ಕೊಂಡಿದ್ದಾರೆ. ನಾವು ದೊಡ್ಡವರು ಯಾರು ಹೋಗಿದ್ದಿಲ್ಲ, ನಾನು ಮತ್ತು ರಾಹುಲ್ ಇಬ್ಬರೇ ಹೋಗಿದ್ವಿ ಕರೀಲಿಕ್ಕೆ. ಮನೆಗೆ ಕರೆಸಿ ಕೊಡ್ರೆ ನನಗೆ ಆಕಪ್ಪ ಮಾಡ್ತಾರೆ, ನಾನು ಏನು ಮಾಡೀನಿ ಅಂತೇಳಿ ನೀವು ಸನ್ಮಾನ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳಿದ್ರೆ ಅವರ ದೊಡ್ಡಸ್ತಿಕೆ ಅದು, ಅವ್ರ ದೊಡ್ಡತನ ಅದು. ಅಷ್ಟು ಅವರು ಸಾಮಾನ್ಯರಲ್ಲ, ಅವರು ರೈತರು ಕೂಡ ಮತ್ತು MD ಡಾಕ್ಟ್ರು, ಇಷ್ಟು ವರ್ಷಗಳ ಅನುಭವ ಇರ್ತಕ್ಕಂಥವ್ರು. ನಮಗೆ ಯಾಕಪ್ಪ ಅವೆಲ್ಲ ಸುಂಕಿ ಯಾಕೆ ಅಂತ ತಿಳ್ಕೊಂಡು ಹೇಳಿದ್ರು. ಆಮೇಲೆ ನೋಡಪ್ಪ, ನಾನು ಭಾಷಣ ಗಿಷ್ಣ ಮಾಡೋದಿಲ್ಲ, ನನಗೆ ಅವೆಲ್ಲ ಇದಿಲ್ಲ, ಸುಮ್ಕೆ ಒಂದು 2 ಮಾತು ಮಾತಾಡಿ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಸರ್, ತಾವು ಏನು ಸಂದೇಶ ಕೊಡದೇ ಇದ್ರೂ ಪರವಾಗಿಲ್ಲ, ತಮ್ಮ ಜೀವನ ನಮಗೆಲ್ಲ ಒಂದು ಸಂದೇಶ ಅಂತ ನಾವು ಭಾವಿಸ್ತೇವೆ ಸರ್. ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಸಾಧನೆ ಮಾಡಿರ್ತಕ್ಕಂಥದ್ದು, ಅದರಿಂದ ಬಹಳ ಪರಿಶ್ರಮ ಇರ್ತದೆ. ಕರ್ನಾಟಕದಲ್ಲಿ 6 ಕೋಟಿ ಜನಸಂಖ್ಯೆ ಇದೆ, ಲಕ್ಷಾನುಗಟ್ಟಲೆ ಡಾಕ್ಟರ್ ಇದ್ದಾರೆ. ನಮ್ಮ ಡಾಕ್ಟರ್ ಚಂದ್ರಪ್ಪ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬರ್ಬೇಕಾದ್ರೆ ಅದು ಸುಮ್ಮನೆ ಕೊಟ್ಟಿದ್ದಲ್ಲ. ಆಮೇಲೆ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿ ಪ್ರಶಸ್ತಿ ತಗೊಳ್ತಾರೆ. ಡಾಕ್ಟರ್ಗೆ ಯಾವ ಅಪ್ಲಿಕೇಶನ್ ಹಾಕದೆ ಅಂದ್ರೆ ಅವ್ರ ಸೇವೆಯನ್ನು ಕುರಿಸಿ ಆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸರ್, ತಮಗೆ ದೇವರು ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕರುಣಿಸಲಿ ಅಂತ ತಿಳ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ದೊಡ್ಡ ದೊಡ್ಡ ಪ್ರಶಸ್ತಿ ಪುರಸ್ಕಾರಗಳು ತಮಗೆ ಸಿಗಲಿ, ತಮ್ಮ ಸೇವೆ ಸಮಾಜಕ್ಕೆ ಆಗಲಿ ಅಂತ ತಿಳ್ಕೊಂಡು 2 ಮಾತುಗಳನ್ನು ಹೇಳಿ ತಮ್ಮನ್ನು ಬೀಳ್ಕೊಡ್ತಾ ಇದ್ದೀವಿ.